नाज़रीन आदाब, एवन टीवी में आप तमाम का खैर मकदम है। जैसा कि आप सभी जानते हैं कि इन दिनों रायचूर शहर में रायचूर उत्सव नहायत ही जोश खरोश के साथ मनाया जा रहा है। इस सिलसिले में आम तालाब के पास तालाब फेस्टिवल का इनेकाद भी अमल में लाया गया, जहां पर कल शब रोशनियों का फेस्टिवल भी मनाया गया। आसमान में कई खूबसूरत रोशनियां बिखेरने वाले पटाखे भी इस्तेमाल किए गए। इसके अलावा आम तालाब के पास चहल पहल और रौनक देखने के काबिल रही। देखिए इस सिलसिले में हमारे नुमाइंदा मोहम्मद असलम की खुसूसी रिपोर्ट। मेरा नाम है मुस्तफ़ा। हम आम तालाब को आए थे, नमाज पढ़ के जाते। अब आम तालाब बहुत अच्छा है। अच्छा बना है, आम तालाब बहुत अच्छा बना है। ನಮ್ಮ ರಾಯಚೂರಿನ ಕೆರೆ ಹಬ್ಬ ತುಂಬ ಚೆನ್ನಾಗಿ ಆಚರಿಸಿದ್ದಾರೆ. ರವಿ ಸರ್ಗೆ ತುಂಬ ಧನ್ಯವಾದಗಳು, ಹಾಗೂ ನಮ್ಮ ರಾಯಚೂರಿನ ಇಡೀ ಕರ್ನಾಟಕದವರಿಗೆ ತುಂಬ ಧನ್ಯವಾದಗಳು. ಹಾಗೂ ಎಲ್ಲ ತುಂಬ ಇಷ್ಟು ಜನ ನಾನು ಲೈಫಲ್ಲೇ ನೋಡಿದ್ದಿಲ್ಲ, ಅಷ್ಟು ಜನ ಇವತ್ತು ಸೇರಿದ್ದಾರೆ. 2 ದಿನ ಆಯಿತು ಇಷ್ಟು ಜನ ಸೇರಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಯಿತು. ನಮ್ಮ ರಾಯಚೂರು ಅಂತ ನಮಗೆ ಅನ್ನಿಸ್ತಾ ಇಲ್ಲ, ಯಾವುದೋ ಒಂದು ಊರಿಗೆ ಹೋಗಿದ್ದೀವಿ ಅಂತ ಅನಿಸ್ತಾ ಇದೆ, ಯಾವುದೋ ಬೆಂಗಳೂರಿಗೆ ನಾವು ಹೈದ್ರಾಬಾದ್ಗೆ ಹೋಗಿದೆ ಅಂತಲೂ ಅನಿಸ್ತಾ ಇದೆ. ಬಟ್ ನಮ್ಮ ರಾಯಚೂರು ಅಂತ ನನಗೆ ಅನಿಸ್ತಾ ಇಲ್ಲ. ತುಂಬ 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 ಖುಷಿಯಾಗಿದೆ. ತುಂಬ ಧನ್ಯವಾದಗಳು, ತುಂಬ ತುಂಬ ಧನ್ಯವಾದಗಳು. ರಾಯಚೂರು ಉತ್ಸವ 27 ಇಯರ್ಸ್ ಆದಮೇಲೆ ರಾಯಚೂರು ಉತ್ಸವ ಆಗಿದೆ. ಇದು ಭಾಳ ಸಂತೋಷದ ಸಂಗತಿ. ಸ್ಟ್ರೀಟ್ಸಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಲೈಟಿಂಗ್ಸ್ ಚಂದ್ರಮೌಳೇಶ್ವರ ಸರ್ಕಲಿಂದ ಮತ್ತು ಬಸವೇಶ್ವರ ಸರ್ಕಲ್ ತನಕ ಹಾಕಿದ್ದಾರೆ. ಅದೆಲ್ಲ ನೋಡಿದರೆ ಮೈಸೂರು ಉತ್ಸವ ಥರನೇ ಕಾಣ್ತಿದೆ. ನಮ್ಮ ರಾಯಚೂರು ಉತ್ಸವ ಅಂತ ಅನಿಸೋದೇ ಇಲ್ಲ. ಸೊ ಇದೆಲ್ಲ ಅರೇಂಜ್ ಮಾಡಿದಂತಹ DC ಮತ್ತು ಅವರ ಟೀಮ್ಗೆ ಧನ್ಯವಾದಗಳು. ರಾಯಚೂರು ಅಂದ ತಕ್ಷಣ ಎಲ್ಲರೂ ಬಿಸಿಲು ಅಂತಾರೆ, ಬಟ್ ಈ ಉತ್ಸವ ಮಾಡೋದ್ರಿಂದ ನಮಗೆ ಒಳ್ಳೆ ಫೆಸ್ಟಿವಲ್ ಥರ, ಹಬ್ಬ ಥರ ಫೀಲ್ ಬಂದಿದೆ. ಸೊ ಇವತ್ತು ಕೈಟ್ ಶೋ ಮತ್ತು ಕ್ರ್ಯಾಕರ್ ಶೋ ಇತ್ತು ಮಾವಿನ ಕೆರೆಯಲ್ಲಿ. ನಾವು ಫುಲ್ ಎಲ್ಲ ಎಂಜಾಯ್ ಮಾಡಿದ್ವಿ. ನಮ್ಮ ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದರು. 5, 6, 7 ಸಿಂಗರ್ಸ್ ಎಲ್ಲ ಬರ್ತಿದ್ದಾರೆ. ಸೊ ನಾವು ಫುಲ್ ಎಕ್ಸೈಟ್ಮೆಂಟಿಂದ ವೇಟ್ ಮಾಡ್ತಿದ್ದೇವೆ ಎಲ್ಲ ಶೋ ನೋಡಲಿಕ್ಕೆ. ಕೃಷಿ ಮೇಳ ಎಲ್ಲ ನೋಡಲಿಕ್ಕೆ ನಾವು ಭಾಳ ತುಂಬ ಎಕ್ಸೈಟ್ಮೆಂಟಿಂದ ವೇಟ್ ಮಾಡ್ತಿದ್ದೇವೆ. ಸೊ ಇದು ಅರೇಂಜ್ ಮಾಡಿದಂಥ ಎಲ್ಲ ಟೀಮ್ಗೂ ಧನ್ಯವಾದಗಳು. ಎಲ್ಲ ಚೆನ್ನಾಗಿದ್ದಿತ್ತು. ಲೈಟಿಂಗ್ಸ್ ಮತ್ತು ಪಟಾಕಿ ಮತ್ತು ಗಾಳಿಪಟ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಸಿಂಗರ್ಸ್ ಎಲ್ಲ ಚೆನ್ನಾಗಿ ಆಡಿದ, ಖುಷಿ ಆಯಿತು ನೋಡಿ ಎಲ್ಲ. ಎಲ್ಲರೂ ಬೈ. ನನ್ನ ಹೆಸರು ಅನುಷಾ. ನಾವು ಇದುವರೆಗೆ ಆಯಿತು ಹಂಪಿ ಉತ್ಸವ, ಬಳ್ಳಾರಿ ಉತ್ಸವ, ಬೇರೆ ಬೇರೆ ಎಲ್ಲ ನೋಡ್ತಾ ಇದ್ದೀವಿ. ಈಗ ರಾಯಚೂರು ಉತ್ಸವ, ಮಾವಿನ ಕೆರೆ ಹಬ್ಬ, ಮಕ್ಕಳ ಹಬ್ಬ ನಾವು ಇದುವರೆಗೆ ಹೊಸದಾಗಿ ನೋಡ್ತಾ ಇದ್ದೀವಿ. ಮೊದಲೆಲ್ಲ ನಾವೆಲ್ಲ ಮದುವೆಯಾಗಿ ಬಂದಾಗೆಲ್ಲ ಮಾವಿನ ಕೆರೆ ಒಂಥರ ಗಲೀಸು ಎಲ್ಲ ನೀಟೇ ಇರ್ತಾ ಇದ್ದಿಲ್ಲ. ಈಗೆಲ್ಲ ಡೆವಲಪ್ ಆಗಿದೆ. ಬೋಸ್ರಾಜ್ ಸರ್ ಅವರೆಲ್ಲ ಚೆನ್ನಾಗಿ ಮಾಡಿದಾರ, ಚೆನ್ನಾಗೈತೆ. ಮಕ್ಕಳ ಕರ್ಕೊಂಡು ಬರ್ಬೋದು, ಪಾರ್ಕ್ ಥರ ಆಗಿದೆ. ಇನ್ನು ಇಲ್ಲಿ ಬೋಟಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಇಂದಿನ ಎಡೆದೊರೆ ನಾಡು ಹಬ್ಬ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿರುವಂಥ ಈ ಜಿಲ್ಲಾ ಉತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮೆಲ್ಲರ ಮನಸ್ಸಿನಲ್ಲಿ ಸಂತೋಷವನ್ನು ಉಂಟು ಮಾಡಿದೆ. ಈ ಉಂಟು ಮಾಡಿದಂಥ ಸಂತೋಷಕ್ಕೆ ಈ ದೀಪಾಲಂಕಾರವು ಇಂದು ಯಾವುದು ದೀಪಾವಳಿ ಹಬ್ಬ ಮತ್ತು ದಸರಾ ಹಬ್ಬಕ್ಕೆ ಬರುವಂತಹ ನಮ್ಮ ದೀಪಾವಳಿ ಕಾರ್ಯಕ್ರಮ ಅಂತ ಇಂದಿನ ರಾಯಚೂರು ಉತ್ಸವ ಕೂಡ ಹಮ್ಮಿಕೊಂಡಿದೆ. ಈ ಬಂದಂತಹ ರಾಯಚೂರು ಉತ್ಸವ ಕಾರ್ಯಕ್ರಮವನ್ನು ನಾವು ಯಾವುದು ನಾಶಪಡಿಸಲಾರ್ದಂಗೆ ಪ್ರತಿಯೊಬ್ಬ ಸಾರ್ವಜನಿಕರು ತುಂಬ ಸಂತೋಷದಿಂದ ನಾವೆಲ್ಲರೂ ಹುಮ್ಮಸ್ಸಿನಿಂದ ಪಾಲ್ಗೊಂಡು ನಮ್ಮ ರಾಯಚೂರು ಉತ್ಸವ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವೆಲ್ಲರೂ ಸಂತೋಷದಿಂದ ಸಂಭ್ರಮಿಸುತ್ತಿದ್ದೇವೆ. ನಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲಾಡಳಿತಕ್ಕೂ, ಜಿಲ್ಲಾ ಪಂಚಾಯತ್ಗೂ ಮತ್ತು ಮಹಾನಗರ ಪಾಲಿಕೆಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿ ಆಯಿತು ಎಲ್ರಿಗೂ. ಏನು ಹೇಳ್ಬೇಕಂದ್ರೆ ಇದು ಯಾಕಂದರೆ ಮಹಾನಗರ ಪಾಲಿಕೆ ಆದ ನಂತರ ನಮ್ಮ ರಾಯಚೂರು ಜನರಿಗೆ ಒಂದು ಒಳ್ಳೆ ಖುಷಿಯಾದಂಥ ಒಂದು ವಿಚಾರ ಇದು. ಇವಾಗ ನಾವು ಬಂದಿರೋದು, ಒಂದು ಪಾರ್ಟಿಸಿಪೇಟ್ ಮಾಡ್ತಿರೋದು ಮಕ್ಕಳಿಗಾಗಲಿ ನಮಗಾಗಲಿ ಸಂಜೆ ಆದ ನಂತರ ಒಂದು ವಾಯು ವಿಹಾರಕ್ಕೆ ಬರಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ರವಿ ಬೋಸ್ರಾಜ್ ಆಗ್ಬೋದು, ನಮ್ಮ ಮಾನ್ಯ ಶ್ರೀ ಅವರು MLA ಸಾಹೇಬ್ರು ಆಗ್ಬೋದು, ಶಿವರಾಜ್ ಪಟೇಲ್ ಆಗಿರ್ಬೋದು, ಅವರಿಗೆಲ್ಲ ನಮ್ಮ ರಾಯಚೂರು ಜನತೆ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ತುಂಬ ಖುಷಿ ಆಯ್ತು ಇದೆಲ್ಲ ನೋಡ್ತಾ ಇದ್ದರೆ. ಭಾಳ ಜನ ನೋಡಿರಿ ಎಷ್ಟು ಜನ ಬಂದು ಈ ಒಂದು ಪ್ರೋಗ್ರಾಮಲ್ಲಿ ಇವಾಗ ಬಂದಿರೋದು ಓಪನಿಂಗ್ ಆಯಿತು, ಇಲ್ಲೇ ಆಯಿತು, ಭಾಳ ಜನ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಜನರೆಲ್ಲ ವಿಸಿಟ್ ಮಾಡಿದ್ದಾರೆ ಇಲ್ಲಿಗೆ. ತುಂಬ ಖುಷಿ ವಿಚಾರ. ನಮ್ಮ ರಾಯಚೂರಿಗೆ ಹಿಂದುಳಿದ ಒಂದು ಜಿಲ್ಲೆ ಅಂತಂದು ಹೇಳ್ತಾ ಇದ್ರು, ಬಟ್ ಇದು ಹಿಂದುಳಿದ ಜಿಲ್ಲೆ ಅಲ್ರಿ. ಎಲ್ರಿಗೂ ತಿಳಿಬೇಕು, ಇದು ಹೆಜ್ಜೆಗೆ ಮುಂದುವರಿತಾ ಇದ್ದೀವಿ ನಾವೆಲ್ಲರಿಗೂ. ರಾಯಚೂರು ಆಯಿತು, ನಮ್ಮದಾಯಿತು, ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಯಚೂರಿಂದ ಮುಂದುವರಿಬೇಕು. ಇನ್ನೂ ಹೆಚ್ಚು ರೀತಿಯಲ್ಲಿ ಈ ಥರ ಎಲ್ಲ ಬರ್ಬೇಕ್ರಿ ರಾಯಚೂರಿಗೆ. ಧನ್ಯವಾದಗಳು. ರಾಯಚೂರು ಉತ್ಸವ ಭಾಳ ಅದ್ಭುತವಾಗಿದೆ. ಈ ರಾಯಚೂರಿನ ಜನರು ಜಾತ್ರೆ, ಉರ್ಸು, ದರ್ಗಾ ಇಂಥ ಪ್ರದೇಶಗಳಲ್ಲಿ ನೋಡ್ತಾ ಇದ್ದರು. ಈ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಫೆಸ್ಟಿವಲ್ ಈಸ್ ಬೆಸ್ಟ್ ಫೆಸ್ಟಿವಲ್ ಅಂತಾಗಿ ಹೇಳೋಕ್ಕೆ ಬಯಸ್ಬೋದು. ಒಂದು ಪಟಾಕಿ ಪ್ರದರ್ಶನ
ಭಾಳ ಅದ್ಭುತವಾಗಿತ್ತು. ಇನ್ನು ಮುಂದಿನ ಒಂದು ಪ್ರದರ್ಶನವು ಚಲೋ ಆಗಿದೆ ಅಂತೇಳಿ ಹೇಳ್ತೀವಿ ಇಷ್ಟ. ಇದು ರಾಯಚೂರು ಜಿಲ್ಲಾ ಒಂದು ಉತ್ಸವ ಅಂತ ಹೇಳ್ತಿರಲ್ಲ, ಇದು ಒಂದು ರಾಯಚೂರು ಹಬ್ಬ. ಯಾಕಂದರೆ ನಮ್ಮ ರಾಯಚೂರಿನಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಮಾವಿನಕೆರೆ ದಡದ ಹತ್ರ ಮುಂಚೆ ಈ ಕಡೆ ಬರಲಿಕ್ಕೆ ತೊಂದರೆ ಅನ್ನಿಸ್ತಿತ್ತು. ಇಲ್ಲಿ ಮಾವಿನಕೆರೆ ಹತ್ರ ಭಾಳ ಸುಂದರವಾಗಿ ಎಲ್ಲನೂ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ದಿನ ಸಂಗೀತ ಕಾರ್ಯಕ್ರಮ ಮತ್ತು ಮಕ್ಕಳಿಗಾಗಿ ಹಾಗೂ ಪಟಾಕಿಗಳ ಒಂದು ಪ್ರದರ್ಶನ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಒಂದು ಪಂಚಾಯತ್ಗಾಗಲಿ, ಜಿಲ್ಲಾಧಿಕಾರಿಗಳಿಗಾಗಲಿ ಹಾಗೂ ಸಿಬ್ಬಂದಿ ವರ್ಗದಾಗಲಿ, ಪೊಲೀಸವರಿಗಾಗಲಿ ಆಯೋಜನೆ ಮಾಡಿದಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ. ಮೊದಲಿಗೆ ಈ ಮಾವಿನಕೆರೆ ಭಾಳ ವರ್ಸ್ಟ್ ಆಗಿತ್ತು. ಈ ಸುಧಾರಣೆ ಮಾಡಿ ಈಗ ರಾಯಚೂರಿಗೆ ಒಂದು ಹಬ್ಬ, ಒಂದು ಮೆರುಗು ತಂದಿದೆ. ಈ ಎಲ್ಲರೂ, ಈ ಮಕ್ಕಳು ಮತ್ತು ವೃದ್ಧರು ಎಲ್ಲ ಮಹಿಳೆಯರು ಈ ಆವರಣದಲ್ಲಿ ಬಂದು ಎಲ್ಲ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದಾರೆ. ಭಾಳ ಸುಂದರವಾಗಿ ಅನ್ನಿಸ್ತದೆ, ಮನಸ್ಸಿಗೆ ನೆಮ್ಮದಿಯಾಗಿರ್ತದೆ. ಧನ್ಯವಾದಗಳು. ರಾಯಚೂರು ನಗರ ಹಬ್ಬಕ್ಕೆ ಸ್ವಾಗತ. ಖುಷಿ ಹೆಂಗೆ ವ್ಯಕ್ತಪಡಿಸ್ಬೇಕು ಗೊತ್ತಾಗೋದಿಲ್ಲ. ಭಾಳ ವರ್ಷಗಳ ನಂತರ ನಮ್ಮ ರಾಯಚೂರಿಂದ ಕನಸು ನನಸಾಗ್ಲಿಕ್ಕಿರ್ತದೆ. ಮಹಾನಗರ ಪಾಲಿಕೆಯಿಂದ ಇವತ್ತು ಮಾವಿನಕೆರೆ ಹಬ್ಬ, ದೀಪಗಳ ಉತ್ಸವನೇ ಆಯಿತು. ಪಟಾಕ್ಷಿಗಳ ಹಬ್ಬ, ಕೆರೆ ಹಬ್ಬ ಜೊತೆಗೆ ಪಟಾಕ್ಷಿಗಳ ಹಬ್ಬ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರ. ಹಾಯ್ ರಾಯಚೂರು, ನನ್ನ ಹೆಸರು ಗಗನಶ್ರೀ. ಇಲ್ಲಿ ಮಾವಿನಕೆರೆ ಹತ್ರ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಕುಟುಂಬ ಸಹಿತ ಬಂದು ನೋಡಿ ಹಾಗೂ ಮಾತನಾಡಿ. ಎಲ್ಲರೂ ತುಂಬ ಚೆನ್ನಾಗಿದೆ. ನಮ್ಮ ರಾಯಚೂರು ಗ್ರಾಮ ಪಂಚಾಯತಿಯಲ್ಲಿ ಮಹಾನಗರ ಪಾಲಿಕೆ ಆಗಿದ್ದರಿಂದ ತುಂಬ ಮಕ್ಕಳಿಗೆ ತುಂಬ ಆಟ ಆಡುವ ಹಾಗೂ ಖುಷಿ ಪಡುವ ಸಂಗತಿಗಳು ಇವೆ. ಬಂದು ಎಲ್ಲರೂ ನೋಡಿ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಮನೆಗೆ ಬಂದು ಮನಗಳ ಇಂದು ಆರಾಧಿಸೋ ರಾಜರತ್ನನು. ಆಡಿಸಿಯೇ ನೋಡು, ಬೀಡಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತೇಳಿ. ರಾಯಚೂರು ಉತ್ಸವ ನೋಡೋಕ್ಕೆ ಭಾಳ ಚೆಂದ ಇದೆ. ಎಲ್ಲರೂ ಬನ್ನಿ ನೋಡಿ. ಇನ್ನು ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನ ಇದೆ ಕೃಷಿ ಮೇಳದಲ್ಲಿ. ಅದೇ ರೀತಿಯಾಗಿ ಮಕ್ಕಳು ಕರ್ಕೊಂಬನ್ನಿ, ತಾವೆಲ್ಲರೂ ಬನ್ನಿ. ಹಾಯ್ ರಾಯಚೂರು, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ನಮ್ಮ ರಾಯಚೂರು ಮೇಳ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಪ್ರೋತ್ಸಾಹ ಮಾಡಿ. ನೆಕ್ಸ್ಟ್ ಇಯರ್ನೂ ಅದೇ ಥರ ಪ್ರೋತ್ಸಾಹ ಮಾಡಿದರೆ ಎಲ್ಲರೂ ಬರ್ತಾರ. ರಾಜೇಶ್ ಕೃಷ್ಣ ಬರ್ತಾರೆ ಸ್ಪೆಷಲ್, ಎಲ್ಲರೂ ನೋಡಿರಿ. ಮೊದಲನೇದಾಗಿ ನಮ್ಮ ರಾಯಚೂರು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ, ರಾಯಚೂರು ಮಹಾನಗರ ಪಾಲಿಕೆ ಅವರಿಗೆ ಮೊದಲು ಧನ್ಯವಾದಗಳು ಹೇಳಬೇಕಾಗುತ್ತದೆ. ಯಾಕಂತ ಹೇಳಿದರೆ ರಾಯಚೂರಲ್ಲಿ ಭಾಳಷ್ಟು ಸುಮಾರು ಒಂದು 15 ದಿವಸಗಳಿಂದ ಭಾಳ ಕಷ್ಟಪಟ್ಟು ಈ ಥರ ನಮ್ಮ ರಾಯಚೂರು ಭಾಳ ಸುಂದರವಾಗಿ ಕಾಣೋಂಗೆ ಮಾಡಿದ್ದಾರೆ. ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಇಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಭಾಳ ಸುಂದರವಾಗಿ ಮಕ್ಕಳು ನೋಡೋಂಗೆ ಮಾಡಿದ್ದಾರೆ. ಅದೊಂದು नाज़रीन, जैसा कि आप इससे पहले कई हमारी रिपोर्टें देखे थे, देखने के बाद आखिरकार आम तालाब का काम शुरू हुआ. एक तरफ मुकम्मल हुआ है काम. तालाब को साफ़ करना बहुत ज़रूरी है, गंदगी भरी हुई है. इसी तरह से आईबी रोड पर भी काम करना बाकी है, टैंक बॉन्ड पर भी काम करना बाकी है, वहाँ पर भी काम चल रहा है. अवाम के तासुरात आप देखे हैं. अवाम एक फेस्टिवल, एक ईद की तरह इसको सेलिब्रेट कर रही है, इसको मना रही है. आप भी आइए, देखिए, बहुत ही खूबसूरत है, बहुत ही अच्छा लगेगा आपको. A1 TV रायचूर के लिए मैं मोहम्मद असलम.
कपड़ों की दुनिया में है जिसका राज, वो है हमराज। पिछले 57 सालों से रायचूर शहर में टेलरिंग के माहिर कहलाने वाले हमराज टेलर की एम्पायर एक्सक्लूसिव हब के बाद एक और शोरूम एम्पायर हमराज टेक्सटाइल रेडीमेड एसेसरी एंड टेलर्स नियर मालाबार गोल्ड शोरूम अपोजिट ओल्ड पेट्रोल बंक स्टेशन रोड रायचूर।